ನೀನು ನನ್ನನ್ನು ಸುಪ್ಪತ್ತಿಗೆ ಮೇಲೆ ತಂದು ಕುಳ್ಳಿರಿಸಿದ್ದೀ. ಒಂದು ಕಾಲದಲ್ಲಿ ಹಸ್ತಿನಾವತಿಯ ಮಹಾಮಂತ್ರಿಯಾಗಿ ಬದುಕಿದವನೇ. ಯಾರಿಗೆ ಯಾವ್ಯಾವ ಕಾಲಕ್ಕೆ ಬೇಕು ಅನ್ನೋದು ನಿನಗೆ ಅರ್ಥ ಆಗಬೇಕು ಮಾರಾಯ. ಕೊನೆ ಪಕ್ಷ ಅರ್ಥ ಆಗಿ ಕೊಡಬೇಕಾದದ್ದನ್ನು ಕೊಡದೇ ಇದ್ರು ಮಾತಿನಿಂದಲಾದ್ರೂ ಕೊಡ್ಬೇಕಲ್ಲ. ಹಾಗೆ ನೋಡಿದ್ರೆ ನಿದ್ದೆ ಬಂದವರಿಗೆ ಊಟ ಬೇಡ ಅಂತೆ, ಮತ್ತೆ ಹಸಿವೆ ಆದವರಿಗೆ ಹಾಸಿಗೆ ಬೇಡವಂತೆ. ನಾನು ಅನ್ನಪಾನ ಇಲ್ಲದೆ ಬಳಲ್ತೇ ಇದ್ದೇನೆ ಅಂತ ಹೇಳಿದ್ರೆ ನೀನು ಸುಪ್ಪತ್ತಿಗೆ ತೋರಿಸ್ತಾ ಇದ್ದೀನಿ. ಅದಕ್ಕಾಗಿ ಯಾರ ಮನೆಗೆ ಬಂದರೂ ಹಸಿದ ಹೊಟ್ಟೆಯಲ್ಲಿ ಭಕ್ತರ ಮನೆಗೆ ಮಾತ್ರ ಆತ್ಮೀಯತೆ ಎಂದು ಹೇಳ್ತಾ ಇದ್ದೇನೆ. ನನಗೆ ಮತ್ತೆ ಅನ್ನ ಮತ್ತು ಪಾನದ ವ್ಯವಸ್ಥೆ ಮಾಡ್ತೀಯ ಮಹಾರಾಯ? ಸ್ವರ್ಣ